ಕಮ್ಯುನಿಸ್ಟರ ಮುಖ ನಿನ್ನೆ ಸಂಸತ್ತಿನಲ್ಲಿ ಬಟಾಬಯಲಾಯಿತು. ಕೇರಳದ ರಕ್ತ ಸಿಕ್ತ ರಾಜಕಾರಣದ ಬಗ್ಗೆ ಮಾತನಾಡಿದ್ರು ಸದಾನಂದ ಮಾಸ್ಟರ್. Cut off 2 lakhs. They were shouting about Inqilab Zindabad. ಪ್ರಜಾಪ್ರಭುತ್ವ ಡೇಂಜರ್ ಅಲ್ಲಿದೆ ಅಂತ ಮಾತನಾಡೋರು ಮಾಡಿರುವಂತಹ ಕೆಲಸ ಇದೇನಾ? ಕಮ್ಯುನಿಸಂನಿಂದ RSSಗೆ ಸೇರ್ಕೊಂಡಿದ್ದೆ ತಪ್ಪಾಗಿ ಹೋಯ್ತಾ? ಯಾರು ಈ ಸದಾನಂದ ಮಾಸ್ಟರ್? ಅವರು ತನ್ನ 2 ಕಾಲುಗಳನ್ನ ಕಳ್ಕೊಂಡಿದ್ದು ಹೇಗೆ? ನಮಸ್ಕಾರ. ಮಾತೆತ್ತಿದ್ರೆ ಡೆಮೋಕ್ರಸಿ ಡೇಂಜರ್ ಅಲ್ಲಿದೆ ಅಂತ ಬಾಯಿ ಬಟ್ಕೊಳ್ಳುವಂತಹ ಕೆಲವು ಪಕ್ಷಗಳು ಮತ್ತೆ ಕೆಲವೊಂದಿಷ್ಟು ಜನರು ಎಂಥ ಕ್ರೂರಿಗಳು, ಅವರು ಎಷ್ಟು ಅನ್ಡೆಮೊಕ್ರೆಟಿಕ್ ಅನ್ನೋದು ಸಂಸತ್ತಿನಲ್ಲಿ ಬಟಾಬಯಲಾಯಿತು. ಕಮ್ಯುನಿಸ್ಟರು ಯಾವತ್ತಿದ್ರೂ ಕೂಡ ಡೆಮೋಕ್ರಸಿಗೆ ಹೊಂದಿಕೊಳ್ಳುವವರೇ ಅಲ್ಲ. ಜಗತ್ತಿನಲ್ಲಿರುವಂತಹ ಯಾವುದೇ ಕಮ್ಯುನಿಸ್ಟ್ ರಾಷ್ಟ್ರ ಆಗಿರಲಿ, ಅದು ಡೆಮೋಕ್ರೆಟಿಕ್ ರಾಷ್ಟ್ರ ಅಲ್ಲ. ಅವರು ಡೆಮೋಕ್ರಸಿಗೆ ಹೊಂದಿಕೊಳ್ಳೋದೇ ಇಲ್ಲ. ಅಂಥದ್ರಲ್ಲಿ ಇಲ್ಲಿರುವಂತಹ ಕೆಲವರು ಮಾತೆತ್ತಿದ್ರೆ ಬಾಯಿ ಬಿಟ್ಟರೆ ಡೆಮೋಕ್ರಸಿ ಅಂತ ಭಾಷಣ ಮಾಡ್ತಾರೆ, ಬಾಯಿ ಬಡ್ಕೊಳ್ತಾರೆ. ಆದರೆ ಇವರ ಡೆಮೋಕ್ರಸಿ ಎಂಥದ್ದು, ಇವರ ಕ್ರೌರ್ಯ ಎಂಥದ್ದು, ಡೆಮೋಕ್ರಸಿ ಅಂದರೆ ಇವರ ಅರ್ಥದಲ್ಲಿ ಏನು ಅನ್ನೋದು ಸಂಸತ್ತಿನಲ್ಲಿ ಬಟಾಬಯಲಾಯಿತು. ಡೆಮೋಕ್ರಸಿ ಬಗ್ಗೆ ಮಾತನಾಡುವಂತಹ ಇವರುಗಳು ನಿನ್ನೆ ತಲೆ ತಗ್ಗಿಸುವ ಹಾಗಾಯಿತು. ಕೇರಳದ ರಾಜಕಾರಣ ಅನ್ನೋದು ಹೇಗೆ ದ್ವೇಷ ರಾಜಕಾರಣದಿಂದ ತುಂಬಿ ಹೋಗಿದೆ, ಎಷ್ಟು ಮತಾಂಧ ರಾಜಕಾರಣದಿಂದ ತುಂಬಿ ಹೋಗಿದೆ ಅನ್ನುವಂಥದ್ದು ನಿನ್ನೆ ಬಯಲಾಯಿತು. ಮಾತೆತ್ತಿದ್ರೆ ಸೆಕ್ಯುಲರಿಸಂ ಅಂತ ಬಾಯಿ ಬಟ್ಕೊಳ್ಳುವವರು, ಸೆಕ್ಯುಲರಿಸಂ ಬಗ್ಗೆ ಮಾತನಾಡುವವರು ನಿನ್ನೆ ನಿಜಕ್ಕೂ ತಲೆ ತಗ್ಗಿಸಬೇಕಾದಂತಹ ಒಂದು ಘಟನೆ ನಡೀತು. ಈ ಎಲ್ಲ ಘಟನೆಗಳಿಗೆ ಕಾರಣರಾದವರು ಸದಾನಂದ ಮಾಸ್ಟರ್ ಅವರು ನಿನ್ನೆ ಸಂಸತ್ತಿನಲ್ಲಿ ತಮ್ಮ 2 ಕೃತಕ ಕಾಲುಗಳನ್ನು ಟೇಬಲ್ ಮೇಲೆ ಇರಿಸಿ ಮಾತನಾಡ್ತಿರ್ಬೇಕಾದ್ರೆ ಅದೆಷ್ಟು ಜನರ ಕಣ್ಣಲ್ಲಿ ನೀರು ಬಂತೋ, ಅದೆಷ್ಟು ಜನರ ಹೃದಯ ಕಂಪಿಸಿ ಹೋಯ್ತೋ ಅನ್ನೋದು ಗೊತ್ತಿಲ್ಲ. ಕೇರಳ ಬಿಜೆಪಿ ಪ್ರೆಸಿಡೆಂಟ್ ಆಗಿರುವಂತಹ ರಾಜೀವ್ ಚಂದ್ರಶೇಖರ್ ಅವರು ಕೂಡ ಸದಾನಂದ ಮಾಸ್ಟರ್ ಅವರ ಭಾಷಣವನ್ನ ಸಂಪೂರ್ಣವಾಗಿ ವೀಕ್ಷಿಸಿ ಅವರ ಮಾತುಗಳಿಗೆ ಸ್ಪಂದಿಸಿದ್ರು. ಈ ರೀತಿ ಸ್ಪಂದಿಸುವಂತಹ ಅದೆಷ್ಟೋ ಹೃದಯಗಳು ಭಾರತದಲ್ಲಿದೆ. ಈಗ ನಾನು ಇಷ್ಟೊತ್ತು ಮಾತನಾಡಿದೆ ಅಲ್ವಾ, ಈ ಎಲ್ಲ ಘಟನೆಗಳು ನಿನ್ನೆ ಸಂಸತ್ನಲ್ಲಿ ನಡೆದಿತ್ತು. ಅಷ್ಟಕ್ಕೂ ಸದಾನಂದ ಮಾಸ್ಟರ್ ಅವರು ಸಂಸತ್ನಲ್ಲಿ ಏನು ಮಾತನಾಡಿದ್ರು, ಯಾವ ರೀತಿಯಾಗಿ ಕಮ್ಯುನಿಸ್ಟರ ಮುಖವಾಡವನ್ನು ಕಳಚಿದ್ರು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಂಥದ್ದೇ ಆಸಕ್ತಿದಾಯಕ ಹೆಚ್ಚಿನ ವಿಡಿಯೋಗಳಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಮೊದಲಿಗೆ ಈ ವಿಡಿಯೋವನ್ನ ನೋಡಿ. ಸದಾನಂದ ಮಾಸ್ಟರ್ ಅವರು ಕಮ್ಯುನಿಸ್ಟ್ ಪಕ್ಷದ ಕೆಲವೊಂದಿಷ್ಟು ಕಾರ್ಯಕರ್ತರು ಯಾವ ರೀತಿಯಾಗಿ ತನ್ನ ಕಾಲನ್ನ ಕತ್ತರಿಸಿದ್ರು ಅನ್ನೋದರ ಬಗ್ಗೆ ಮಾತನಾಡಿದ್ದಾರೆ. Sir, this is my 2 legs. I was a person with strong 2 legs, but below knee nowadays I am using artificial limbs. Why? Because the democracy, every time I am hearing from this house about democracy. But those who are roaring about democracy, they committed an attack upon me 31 years ago in Kerala. The workers of CPIM 31 years ago, discussing about the marriage of my sister, I was returning to my home. That time, in a bazaar, an organized criminals caught me. Immediately after get down from the bus, they caught me from backside and put me down on the road and cut off 2 lakhs. They were shouting about Inqilab Zindabad. ವಿಡಿಯೋ ನೋಡಿದ್ರಲ್ವಾ? ಈಗ ಸದಾನಂದ ಮಾಸ್ಟರ್ ಅವರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಸದಾನಂದ ಮಾಸ್ಟರ್ ಅವರು ಮೂಲತಃ ಒಂದು ಕಮ್ಯುನಿಸ್ಟ್ ಕುಟುಂಬಕ್ಕೆ ಸೇರಿದವರು. ಇವರ ತಂದೆ, ಇವರ ಅಣ್ಣ ಕೂಡ ಕಮ್ಯುನಿಸ್ಟ್ ಪಕ್ಷದ ಸಕ್ರಿಯ ಕಾರ್ಯಕರ್ತರಾಗಿದ್ರು. ಸದಾನಂದ ಮಾಸ್ಟರ್ ಅವರು ಕೂಡ ಇದೇ ಕಮ್ಯುನಿಸ್ಟ್ ಪಕ್ಷದ ಕಾರ್ಯಕರ್ತರಾಗಿದ್ರು, ಅದಕ್ಕೆ ಕೆಲಸವನ್ನ ಮಾಡ್ತಿದ್ರು. ಇವರ ಅಣ್ಣ ಸ್ಟೂಡೆಂಟ್ ಫೆಡರೇಷನ್ ಆಫ್ ಇಂಡಿಯಾ ಅನ್ನುವಂತಹ ವಿದ್ಯಾರ್ಥಿ ಸಂಘಟನೆಯಲ್ಲಿ ಇದ್ರು. ಆ ಸಂದರ್ಭದಲ್ಲಿ ಸದಾನಂದ ಮಾಸ್ಟರ್ ಅವರು ಕೂಡ ಇದೇ ಸಂಘಟನೆಯಲ್ಲಿ ಇದ್ರು. ಆದ್ರೆ 1984ರಲ್ಲಿ ಸದಾನಂದ ಮಾಸ್ಟರ್ ಅವರ ಜೀವನದಲ್ಲಿ ಒಂದು ಬದಲಾವಣೆ ನಡೆಯಿತು. ಅದೇನಂದ್ರೆ, ಮಲಯಾಳಂ ಕವಿ ಅಕ್ಕಿತಮ್ಮ ಅವರು ಬರೆದ ಭಾರತ ದರ್ಶನಗಳು ಅನ್ನುವಂತಹ ಒಂದು ಲೇಖನವನ್ನ ಓದಿದ ಮೇಲೆ ಅವರಿಗೆ ರಾಷ್ಟ್ರೀಯತೆಯ ಬಗ್ಗೆ ತಿಳಿಯಿತು.
ಅದಾದ ಮೇಲೆ ಕಮ್ಯುನಿಸಂನಿಂದ ದೂರವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಇವರು ಸೇರಿಕೊಂಡ್ರು. ಆಮೇಲೆ ಒಬ್ಬ ಶಿಕ್ಷಕರಾಗಿ ಇವರು ಕೆಲಸ ಮಾಡ್ತಾನೆ ರಾಷ್ಟ್ರ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡ್ರು. ಆದರೆ ಕಮ್ಯುನಿಸಂನಿಂದ ದೂರವಾಗಿ ಇವರು RSSಗೆ ಸೇರ್ಕೊಂಡದ್ದನ್ನು ಈ ಕಮ್ಯುನಿಸ್ಟ್ ಪಕ್ಷದ ಕೆಲವರಿಗೆ ನೋಡೋದಕ್ಕಾಗಲಿಲ್ಲ. ಆಗ ಅವ್ರು ಏನು ಮಾಡ್ತಿದ್ರು ಅಂದರೆ, ನಮ್ಮ ಕುಟುಂಬದ ಅಂದರೆ ಕಮ್ಯುನಿಸ್ಟರ ಜೊತೆಗಿದ್ದಂತಹ ಒಬ್ಬ ಹುಡುಗ RSSಗೆ ಸೇರ್ಕೊಂಡಿದ್ದಾನಲ್ವಾ ಅಂತ ಹೇಳಿ ಸದಾನಂದ ಮಾಸ್ಟರ್ ಅವರಿಗೆ ಬೆದರಿಕೆಯನ್ನು ಹಾಕೋದಕ್ಕೆ ಪ್ರಾರಂಭ ಮಾಡಿದ್ರಂತೆ. ಆದರೆ ಸದಾನಂದ ಮಾಸ್ಟರ್ ಇದ್ಯಾವುದಕ್ಕೂ ಜಗ್ಗದೆ, ಇದ್ಯಾವುದಕ್ಕೂ ಬಗ್ಗದೆ ರಾಷ್ಟ್ರ ಸೇವೆಯ ಕೆಲಸಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ರು. ಆದರೆ ಒಂದಿನ ಸದಾನಂದ ಮಾಸ್ಟರ್ ಅವರು ತನ್ನ ತಂಗಿಯ ಮದುವೆಯ ಬಗ್ಗೆ ಚಿಕ್ಕಪ್ಪನ ಮನೆಗೆ ಹೋಗಿ ಮಾತಾಡಿಕೊಂಡು ವಾಪಸ್ ಬರ್ತಾ ಇರ್ತಾರೆ. ಬಸ್ಸಿನಿಂದ ಇಳಿದು ಇನ್ನೇನು ಮನೆಗೆ ಹೋಗಬೇಕು ಅನ್ನುವಷ್ಟರಲ್ಲಿ ಕೆಲವೊಂದಿಷ್ಟು ಕಮ್ಯುನಿಸ್ಟ್ ಪಕ್ಷದ ಕಾರ್ಯಕರ್ತರುಗಳು ಇವರ ಮೇಲೆ ಏಕಾಏಕಿಯಾಗಿ ಹಲ್ಲೆ ಮಾಡ್ತಾರೆ. ಇವರ ಎರಡೂ ಕಾಲುಗಳನ್ನು ಕತ್ತರಿಸಿ ಇಂಕ್ವಿಲಾಬ್ ಜಿಂದಾಬಾದ್ ಅನ್ನುವಂತಹ ಘೋಷಣೆಗಳನ್ನು ಕೂಗ್ತಾರೆ. ಇದೇ ನೋಡಿ ಪ್ರಜಾಪ್ರಭುತ್ವ ಅಂತ ಬಾಯಿ ಬಟ್ಕೊಳ್ಳುವವರು ಮಾಡಿದಂತಹ ಕೆಲಸ. ಈ ಘಟನೆ, ಈ ಹಲ್ಲೆ ಕೇವಲ ಸದಾನಂದ ಮಾಸ್ಟರ್ ಮೇಲೆ ಆಗಿರುವಂತಹ ಹಲ್ಲೆ ಮಾತ್ರ ಅಲ್ಲ. ಕಮ್ಯುನಿಸಮನ್ನು ಬಿಟ್ಟು ಹೊರಗಡೆ ಬರಬೇಕು ಅಂತ ಯಾರೆಲ್ಲ ಅಂದುಕೊಳ್ತಾರೋ ಅವರೆಲ್ಲರಿಗೂ ಕೊಟ್ಟಂತಹ ಒಂದು ಎಚ್ಚರಿಕೆ ರೀತಿ ಆಗಿತ್ತು ಈ ಘಟನೆ. ಎರಡೂ ಕಾಲುಗಳನ್ನು ಕಳ್ಕೊಂಡ ಮೇಲೆ ಯಾವ ವ್ಯಕ್ತಿಯಾದರೂ ಕುಗ್ತಾರೆ. ಆದರೆ ಸದಾನಂದ ಮಾಸ್ಟರ್ ಅವರು ಮಾತ್ರ ಕುಗ್ಲಿಲ್ಲ. ಅವರು ನನ್ನ ಎರಡು ಕಾಲುಗಳನ್ನು ಕತ್ತರಿಸಿರಬಹುದು, ಆದರೆ ನನ್ನ ಸಿದ್ಧಾಂತವನ್ನು ಕತ್ತರಿಸೋದಕ್ಕೆ, ನನ್ನ ಸಿದ್ಧಾಂತವನ್ನು ಅವರಿಂದ ಅಳಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಸದಾನಂದ ಮಾಸ್ಟರ್ ಅವರು ಹೇಳಿದರು. ಅಂದಿನಿಂದ ಇಂದಿನವರೆಗೆ ಅವರು ಸಂಘದಲ್ಲಿ ತಾನು ಮಾಡುವ ಕೆಲಸವನ್ನ, ತನ್ನ ಕಾರ್ಯವನ್ನ ನಿಲ್ಲಿಸಲಿಲ್ಲ. ಅದಾದ ಮೇಲೆ ನ್ಯಾಷನಲ್ ಟೀಚರ್ಸ್ ಯೂನಿಯನ್ನ ಉಪಾಧ್ಯಕ್ಷರಾಗಿಯೂ ಕಾರ್ಯವನ್ನ ನಿರ್ವಹಿಸಿದ್ರು. 2016ರಲ್ಲಿ ಇವರು ಕೇರಳದ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಿದಾಗ ಸ್ವತಃ ನರೇಂದ್ರ ಮೋದಿಯವರೇ ಇವರ ಧೈರ್ಯವನ್ನ ಕೊಂಡಾಡಿದ್ರು. ಆಮೇಲೆ 2025ರಲ್ಲಿ ರಾಷ್ಟ್ರಪತಿಗಳು ಇವರ ಹೋರಾಟವನ್ನ ಗಮನಿಸಿ ಇವರನ್ನ ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡಿದ್ರು. ಇಂಥ ಒಂದು ಹೋರಾಟದ ಬದುಕು ಸದಾನಂದ ಮಾಸ್ಟರ್ ಅವರದ್ದು. ನಿನ್ನೆ ಸಂಸತ್ನಲ್ಲಿ ಕೂಡ ತನ್ನೆರಡು ಕೃತಕ ಕಾಲುಗಳನ್ನ ಎಲ್ಲರ ಮುಂದೆ ಇರಿಸಿ ಕೇರಳದಲ್ಲಿ ಕಮ್ಯುನಿಸ್ಟರು ಯಾವ ರೀತಿಯಾಗಿ ಅಟ್ಟಹಾಸವನ್ನ ಮೆರೆತಿದ್ದಾರೆ ಅನ್ನುವಂತಹ ವಿಚಾರಗಳನ್ನ ಬಟಾಬಯಲು ಮಾಡಿದ್ರು. ಈ ಎಲ್ಲಾ ಘಟನೆಗಳು ಒಂದ್ ಕಡೆ ಆದ್ರೆ, ಸದಾನಂದ ಮಾಸ್ಟರ್ ಅವರ ಮೇಲೆ ಯಾರು ಹಲ್ಲೆ ಮಾಡಿದ್ದಾರೆ ಅವರು ಜೈಲಿನಿಂದ ಬಿಡುಗಡೆ ಆಗುವಂತಹ ಸಂದರ್ಭದಲ್ಲಿ ಇದೇ ಕಮ್ಯುನಿಸ್ಟ್ ಪಕ್ಷದ ಕೆಲವರು ಹೋಗಿ ಅವರಿಗೆ ಹೂವಿನ ಹಾರವನ್ನ ಹಾಕಿ ಬರಮಾಡಿಕೊಂಡಿದ್ರು. ಇದಕ್ಕಿಂತ ದೊಡ್ಡ ಕ್ರೌರ್ಯ ಇನ್ನೊಂದಿದೆಯಾ? ಇಲ್ಲಿ ರಾಜಕೀಯ ವಿರೋಧ ಅಂತ ಹೇಳಿದ್ರೆ ಅದು ಸಿದ್ಧಾಂತದಿಂದ ಇರಬೇಕೆ ಹೊರತು ಆಯುಧಗಳಿಂದ ಇರಬಾರ್ದು. ಸದಾನಂದ ಮಾಸ್ಟರ್ ಅವರ ಈ ಕತೆ ನಿಜಕ್ಕೂ ಪ್ರಜಾಪ್ರಭುತ್ವದ ಅಸಲಿ ಹೋರಾಟವನ್ನ ನಮಗೆ ನೆನಪಿಸುತ್ತೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.